ಹಾಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮುಂಜಾನೆಯಲ್ಲಿ ಕೂಡಿ ಬಂದಂತ ಎಲ್ಲ ದೇವ ಜನರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನ ನಾವು ಧ್ಯಾನಿಸಿಕೊಳ್ಳೋಣ. ಯಾಕೋಬನ ಬರೆದ ಪುಸ್ತಕ 5ನೇ ಅಧ್ಯಾಯ 13ನೇ ವಚನ ಮತ್ತು 14ನೇ ವಚನವನ್ನು ನಾವು ಓದಿಕೊಳ್ಳೋಣ. ವಾಕ್ಯ ಹೀಗೆ ಹೇಳ್ತದೆ: ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ. ನಿಮ್ಮಲ್ಲಿ ಸಂತೋಷ ಪಡುವವನು ಇದ್ದಾನೋ ಅವನು ಕೀರ್ತನೆ ಹಾಡಲಿ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಅವನು ಸಭೆಯ ಹಿರಿಯರನ್ನ ಕರೆ ಕಳಿಸಿ ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ಪ್ರಾರ್ಥಿಸಲಿ. ಆಮೆನ್, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ವಾಕ್ಯ ಹೇಳ್ತದೆ, ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನ ಪ್ರಾರ್ಥಿಸಲಿ. ನಿಮ್ಮಲ್ಲಿ ಸಂತೋಷ ಪಡುವವನು ಇದ್ದಾನೋ ಅವನು ಕೀರ್ತನೆ ಹಾಡಲಿ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಅವನು ಸಭೆ ಹಿರಿಯರನ್ನ ಕರೆ ಕಳಿಸಿ ಅವನಿಗೋಸ್ಕರ ಎಣ್ಣೆಚ್ಚಿ ದೇವರಲ್ಲಿ ಪ್ರಾರ್ಥಿಸಿರಿ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತದೆ. ಪ್ರಿಯ ದೇವರ ಮಕ್ಕಳೇ, ಬಾಧೆ ಪಡುವಂತ ಪ್ರತಿಯೊಬ್ಬ ವ್ಯಕ್ತಿ ಪ್ರಾರ್ಥಿಸಬೇಕೆಂಬುದಾಗಿ ಇಲ್ಲಿ ಹೇಳ್ತದೆ. ಬಾಧೆ ರೋಗವಾಗಿರ್ಬೋದು, ಕಷ್ಟವಾಗಿರ್ಬೋದು, ಕಣ್ಣೀರಾಗಿರ್ಬೋದು, ಶೋಧನೆಗಳಾಗಿರ್ಬೋದು, ಇಕ್ಕಟ್ಟುಗಳಾಗಿರ್ಬೋದು, ಅವಮಾನ ಅಪಮಾನಗಳಾಗಿರ್ಬೋದು, ವಿರೋಧಗಳಾಗಿರ್ಬೋದು, ಏನೇ ಒಂದು ಬಾಧೆಗಳನ್ನ ನೀವು ಎದುರಿಸ್ತಿದ್ರು, ನೀವೇನ್ ಮಾಡ್ಬೇಕು? ದೇವರನ್ನ ಪ್ರಾರ್ಥಿಸಬೇಕು ಎಂಬುದಾಗಿ ಇಲ್ಲಿ ದೇವರು ವಾಕ್ಯ. ಯಾರು ಬಾಧೆಯಲ್ಲಿದ್ದಾನೋ, ಯಾರು ಬಾಧೆ ಪಡ್ತಾರೋ, ಯಾರು ಬಾಧೆಯನ್ನು ಅನುಭವಿಸ್ತಾರೋ, ಬಾಧೆಗೆ ಒಳಗಾಗಿದ್ದಾರೋ ಅವರು ದೇವರನ್ನ ಪ್ರಾರ್ಥಿಸಬೇಕು ಎಂಬುದಾಗಿ ಇಲ್ಲಿ ದೇವರು ವಾಕ್ಯ. ಯಾರು? ಅವರೇ ಪ್ರಾರ್ಥಿಸಬೇಕು, ಮತ್ತೊಬ್ಬರಲ್ಲ ಪ್ರಾರ್ಥನೆ ಮಾಡುವಂಥದ್ದು, ಅವರೇ ಪ್ರಾರ್ಥಿಸಬೇಕೆಂಬುದಾಗಿ ಇಲ್ಲಿ ದೇವರು ವಾಕ್ಯ ಹೇಳ್ತದೆ. ಪ್ರಿಯ ದೇವಜನರೇ, ಇವತ್ತು ಈ ವಾಕ್ಯವನ್ನು ವೀಕ್ಷಿಸುವಂತ ನೀವುಗಳು ಈ ರೀತಿಯಾದಂತಹ ಬಾಧೆಗಳಲ್ಲಿ, ಕಷ್ಟಗಳಲ್ಲಿ, ರೋಗಗಳಲ್ಲಿ, ನೋವುಗಳಲ್ಲಿ, ವೇದನೆಗಳಲ್ಲಿ ನೀವಿದ್ದೀರಾ? ಹಾಗಾದ್ರೆ ಇರುವುದಾದ್ರೆ ನೀವುಗಳು ವೈಯಕ್ತಿಕವಾಗಿ ದೇವರ ಮುಂದೆ ನಿಮ್ಮ ಬಾಧೆಗೋಸ್ಕರವಾಗಿ ನೀವು ಮೊಣಕಾಲು ಊರಬೇಕಾಗಿದೆ. ನಿಮ್ಮ ಕಷ್ಟಗಳಿಗಾಗಿ, ನಿಮ್ಮ ನೋವುಗಳಿಗಾಗಿ, ಅದರ ಒಂದು ಬಿಡುಗಡೆಗಾಗಿ, ಅದರ ಒಂದು ರಕ್ಷಣೆಗಾಗಿ, ದೇವರು ನಿಮ್ಮನ್ನು ಕೃಪೆ ಮಾಡುವುದಕ್ಕಾಗಿ ನೀವು ಪ್ರಾರ್ಥನೆ ಮಾಡಬೇಕಾಗಿದೆ ದೇವರ ಸನ್ನಿಧಾನದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರಿಂದ ಪ್ರಿಯ ದೇವರ ಮಕ್ಕಳೇ, ಇದಕ್ಕೆ ಪೂರ್ವಕವಾಗಿ ನಾವು ಒಂದು ಉದಾಹರಣೆಯಾಗಿ ವಾಕ್ಯವನ್ನ ನೋಡ್ಕೊಳ್ಳೋಣ. ಪ್ರಿಯ ದೇವಜನರೇ, ನಾವು ಯೆಶಾಯ 38ನೇ ಅಧ್ಯಾಯ 2ನೇ ವಚನ ಮತ್ತು 3ನೇ ವಚನವನ್ನ ನಾವು ಓದಿಕೊಳ್ಳೋಣ. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದುದನ್ನ ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಹತ್ತನು. ಪ್ರಿಯ ದೇವ ಜನರೇ, ಈ ಹಿಜ್ಕೀಯನು ಒಂದು ರೋಗದಲ್ಲಿ ಬಿದ್ದಿದ್ದಾನೆ, ಒಂದು ಕಾಯಿಲೆಯಲ್ಲಿ ಬಿದ್ದಿದ್ದಾನೆ, ಕಷ್ಟದಲ್ಲಿ ಬಿದ್ದಿದ್ದಾನೆ. ಇವಾಗ ಮಂಚದಲ್ಲಿ ಅವನು ಮೇಲಿದ್ದಾನೆ, ಅವನು ಆ ಮಂಚದಲ್ಲಿ ಬಾಧೆಯಲ್ಲಿ ಅವನು ನಳ್ತಾ ಇದ್ದಾನೆ. ಇಲ್ಲಿ ನಾವು ನೋಡ್ತಿದ್ದೇವೆ, ಆ ಮರಣಕರವಾದಂತ ರೋಗದಲ್ಲಿ ಬಿದ್ದಾಗ ಅಮೋಚನ ಮಗನಾದಂತ ಯೆಶಾಯನಿಗೆ ದೇವರು ಹೇಳ್ತಾರೆ, ನೀನು ಹಿಜ್ಕೀಯನಿಗೆ ಹೋಗಿ ನೀನು ಹೇಳಬೇಕು. ಆ ಯೆಶಾಯನು ಹಿಜ್ಕೀಯನ ಮನೆಗೆ ಬಂದು, ನಿನ್ನ ಮನೆಯ ವಿಷಯವಾಗಿ ನೀನು ವ್ಯವಸ್ಥೆ ಮಾಡು, ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಹೇಳುವಂತ ಒಂದು ಸುದ್ದಿಯನ್ನ ಹಿಜ್ಕೀಯನು ಕೇಳ್ತಾನೆ. ಈ ಮಂಚದ ಮೇಲೆ ಇದೆಯಲ್ಲಪ್ಪ, ಈ ರೋಗದಲ್ಲಿ ಬಿದ್ದಿದೆಯಲ್ಲ, ಈ ಒಂದು ಮರಣಕರ ವ್ಯಾಧಿಯಲ್ಲಿ ನೀನು ಬಿದ್ದಿದೆಯಲ್ಲ, ರೋಗದಲ್ಲಿ ಇನ್ನು ನಿನಗೆ ಆಯುಷ್ಯ ಇಲ್ಲ, ಸಾಯಬೇಕಾಗಿದ್ದೆ, ಇನ್ನು ನಿನ್ನ ಮನೆಯ ವ್ಯವಸ್ಥೆ ಮಾಡಿಕೋ ಎಂಬುದಾಗಿ ಪ್ರವಾದಿಯಾದ ಯೆಶಾಯನ ಮುಖಾಂತರವಾಗಿ ಹಿಜ್ಕೀಯನಿಗೆ, ಅರಸನಿಗೆ ದೇವರು ಹೇಳುವಂತ ಒಂದು ಮಾತಾಗಿದೆ. ಇವತ್ತು ಸಹ ಯಾವುದೋ ಒಂದು ಬಾಧೆಗಳಲ್ಲಿ, ಯಾವುದೋ ಒಂದು ಕಷ್ಟಗಳಲ್ಲಿ, ರೋಗದಲ್ಲಿ ನೀವು ಬಿದ್ದಾಗ
ಇಂಥ ಸುದ್ದಿಯನ್ನು ಕೇಳಿದ್ರೆ ನಿಮ್ಗೆ ಸಂತೋಷ ಆಗ್ತದಾ? ಯಾರಿಗೂ ಸಂತೋಷ ಆಗಲ್ಲ, ಯಾರಿಗೂ ಖುಷಿ ಆಗಲ್ಲ. ಆ ಸುದ್ದಿ ಕೇಳಿದೊಡನೆ ಹೃದಯನೇ ಒಡೆದೋಗ್ಬಿಡ್ತಾನೆ ನಮ್ಮ ಮಟ್ಟಕ್ಕೆ. ನಾವ್ ಹೆದರಿ ಕಂಗಾಲಾಗ್ಬಿಡ್ತೀವಿ. ಆಗ ನಾವೇನ್ ಮಾಡ್ತೀವಿ? ನೆನಪಿಸಿಕೊಳ್ಳಬಾರ್ದವ್ರನ್ನೆಲ್ಲ ನೆನಪಿಸಿಕೊಳ್ತೀವಿ, ದುಃಖ ಪಡ್ತೀವಿ. ಸಡನ್ಲಿ ನಾವು ಆ ಪಾಸ್ಟ್ಗೆ, ಈ ಪಾಸ್ಟ್ಗೆ, ಆ ಬ್ರದರ್ಗೆ, ಈ ಸಿಸ್ಟರ್ಗೆ, ಬಂದು ಬಳದವರಿಗೆ, ನೆಂಟರಿಗೆ, ಒಡ ಹುಟ್ಟಿದವರಿಗೆ, ಮಕ್ಕಳಿಗೆ, ಅವ್ರಿಗೆ ಇವರಿಗೆಲ್ಲ ಫೋನ್ ಮಾಡ್ಬಿಡ್ತೀವಿ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಹಿಜ್ಕೀಯನು ಆ ರೀತಿಯಾಗಿ ಏನ್ ಮಾಡ್ಲಿಲ್ಲ. ಆ ಸುದ್ದಿ ಕೇಳಿದಾಗ ಇಲ್ಲ, ಅವನು ಪಾಸ್ಟರ್ ಅಲ್ಲಿ ಅವಾಗ ಅವತ್ತಿನ ದಿನಗಳಲ್ಲಿ ಪ್ರವಾದಿಗಳಿದ್ರು, ಅವತ್ತಿನ ದಿನಗಳಲ್ಲಿ ಯಾಜಕರಿದ್ರು. ಪ್ರಿಯ ದೇವರ ಮಕ್ಕಳೇ, ಪ್ರವಾದಿ ಯೆಶಾಯನ ಹೇಳಿದ ತಕ್ಷಣ ನೀನೇ ನನಗೋಸ್ಕರ ಪ್ರಾರ್ಥನೆ ಮಾಡಿ ಎಂದಾಗಿ ಅವನು ಹೇಳಲಿಲ್ಲ. ಇಲ್ಲ, ಯಾಜಕರಿಗೆ ಹೇಳಲಿಲ್ಲ ನನಗೆ ಪ್ರಾರ್ಥನೆ ಮಾಡ್ರಿ, ಈ ರೀತಿ ಒಂದು ದೇವರು ಪ್ರವಾದನೆ ಮಾಡಿದರೆ ನಾನು ಸಾಯ್ಬೇಕೆಂಬುದಾಗಿ ಇಳಿಯ ಆಗಿಲ್ಲ ಎಂದಾಗಿ ಈಗ ಹೇಳಿದರೆ ನೀವು ಪ್ರಾರ್ಥನೆ ಮಾಡಿ ನನಗೋಸ್ಕರ ಅಂತ ಅವನು ಯಾರಿಗೂ ಕೇಳಲಿಲ್ಲ. ಅವನೇನ್ ಮಾಡಿದಂತಂದ್ರೆ ಈ ಸುದ್ದಿ ಕೇಳಿದ ತಕ್ಷಣನೇ ಅವನು ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅವನು ಬಹಳವಾಗಿ ಪ್ರಾರ್ಥನೆ ಮಾಡಿ ಬಹಳವಾಗಿ ಹತ್ತನೆ ಎಂಬುದಾಗಿ ನಾವು ನೋಡ್ತೀವಿ. ಬಹಳವಾಗಿ ಹತ್ತನಂತೆ. ನಿನ್ನ ದೃಷ್ಟಿಯಲ್ಲಿ ನಾನು ಒಳ್ಳೆಯದನ್ನ ಮಾಡಿದ್ದೀನಿ, ನಂಬಿಕಸ್ಥರಾಗಿ ನಾನು ಜೀವಿಸಿದ್ದೀನಿ, ಯಥಾರ್ಥ ಚಿತ್ತನಾಗಿದ್ದೀನಿ, ನಡ್ಕೊಂಡಿದ್ದೀನಿ ಎಂಬುದಾಗಿ ಅವನು ಕಣ್ಣೀರು ಸುರಿಸಿ ಹತ್ತನೆ ಎಂಬುದಾಗಿ. ಆದ್ರೆ ದೇವರು ಅವನ ಕಣ್ಣೀರಿನ ಪ್ರಾರ್ಥನೆಯನ್ನ ಕೇಳಿದನು, ಅವನ ವಿಜ್ಞಾಪನೆ ಕೇಳಿದನು. ಕೇಳಿದ ತಕ್ಷಣನೇ ಯೆಶಾಯನಿಗೆ ಹೇಳುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಪ್ರಿಯ ದೇವರ ಮಕ್ಕಳೇ, ಆಗ ಯೆಹೋವನು ಯೆಶಾಯನಿಗೆ ಏನ್ ಹೇಳ್ತದಾನೆ? ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ ಹೇಳು, ನಿನ್ನ ಪ್ರಾರ್ಥನೆ ನಾನು ಕೇಳಿದ್ದೀನಿ, ತಿರುಗಿ ನಾನು ಏನ್ ಮಾಡ್ತಾ ಇದ್ದೀನಿ, ನಿನ್ಗೆ 15 ವರ್ಷಗಳನ್ನ ನಾನು ಆಯುಷ್ಯ ಕೊಡ್ತೀನಿ. ಖಂಡಿತವಾಗಿ ಪ್ರಿಯ ದೇವಜನರೇ, ನಿಮ್ಮ ಬಾಧೆಗಳಿಗಾಗಿ ನೀವೇ ಪ್ರಾರ್ಥಿಸಬೇಕು. ನಮ್ಮ ಬಾಧೆಗಳಿಗಾಗಿ ನಾವೇ ಪ್ರಾರ್ಥಿಸಬೇಕು. ನಾವು ದೇವರ ಮುಂದೆ ಬಂದು ಮೊಣಕಾಲು ಊರಿ ನಮ್ಮ ಕಷ್ಟಗಳಿಂದ ಬಿಡುಗಡೆಗಾಗಿ, ನಮ್ಮ ಬಾಧೆಗಳ ಬಿಡುಗಡೆಗಾಗಿ, ರಕ್ಷಣೆಗಾಗಿ, ಆರೋಗ್ಯಕ್ಕಾಗಿ ನಾವು ದೇವರ ಮುಂದೆ ಹೋರಾಡಿ ಪ್ರಾರ್ಥಿಸಬೇಕು. ಹಿಜ್ಕೀಯನ ಹಾಗೆ ಹಿಜ್ಕೀಯನು ಪ್ರಾರ್ಥನೆ ಮಾಡಿದನು, ದೇವರ ಮುಂದೆ ಹತ್ತನು, ದೇವರ ಮುಂದೆ ಹೇಳಿದನು, ನಾನು ನಂಬಿಗಸ್ತನಾಗಿದ್ದೀನಿ, ಯಥಾರ್ಥ ಚಿತ್ತನಾಗಿದ್ದೀನಿ, ನಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಪ್ರಾರ್ಥಿಸಿ ಅಳುವಾಗ ಅವನ ಪ್ರಾರ್ಥನೆಯನ್ನೇ ದೇವರಿಗೆ ಕೇಳಿದ್ರು. ಇವತ್ತು ಸಹ ನಿಮ್ಮ ಏನೇ ಕಷ್ಟಗಳು, ಎಂಥ ತೊಂದರೆಗಳು, ಏನೇ ನೋವುಗಳು, ಎಂಥ ರೋಗಗಳೇ ನಿಮಗೆ ಬಂದಿದ್ರು ಸಹ ನೀವು ವೈಯಕ್ತಿಕವಾಗಿ ಮೊಣಕಾಲೂರಿ ದೇವರ ಮುಂದೆ ಪ್ರಾರ್ಥಿಸುವಾಗ ನಿಮ್ಮ ಪ್ರಾರ್ಥನೆಯನ್ನು ದೇವರು ತಿರಸ್ಕರಿಸುವುದಿಲ್ಲ. ನಿಮ್ಮ ಪ್ರಾರ್ಥನೆಯ ದೇವರು ಕೇಳದೆ ಇರುವುದಿಲ್ಲ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡದೆ ಇರುವುದಿಲ್ಲ. ಪ್ರಿಯ ದೇವ ಜನರೇ, ದೇವರು ನಿಮ್ಮನ್ನ ಆ ರೋಗದಿಂದ ಎಬ್ಬಿಸ್ತಾನೆ, ಆ ಬಾಧೆಗಳಿಂದ ಬಿಡಿಸ್ತಾನೆ, ಆ ಕಷ್ಟಗಳಿಂದ ಬಿಡಿಸ್ತಾನೆ, ಆ ಕಣ್ಣೀರಿಂದ ಬಿಡಿಸ್ತಾನೆ. ಹಿಜ್ಕೀಯನ ಕಣ್ಣೀರನ್ನ ಒರೆಸಿದನು, ಹಿಜ್ಕೀಯ ಅವನ ಪ್ರಾರ್ಥನೆ ಕೇಳಿದನು, ಹಿಜ್ಕೀಯನ ರೋಗವನ್ನು ವಾಸಿ ಮಾಡಿದನು, ಹಿಜ್ಕೀಯನ ಆ ರೋಗದ ಹಾಸಿಗೆಯಿಂದ ಎಬ್ಬಿಸಿದನು. ಹಿಜ್ಕೀಯನಿಗೆ ತಿರುಗಿ 15 ವರ್ಷಗಳನ್ನ ದೇವರ ಆಯುಷ್ಯ ಕೊಟ್ಟರು. ಅದೇ ದೇವರನ್ನ ನಾನು ನೀವು ನಂಬಿದ್ದೀವಿ. ಇವತ್ತು ಹಿಜ್ಕೀಯನು ಪ್ರಾರ್ಥಿಸಿದಾಗೆ ಇವತ್ತು ನಾನು ನೀವುಗಳು ಪ್ರಾರ್ಥಿಸುವುದಾದ್ರೆ ಖಂಡಿತವಾಗಿ ಅವನ ಜೀವನದಲ್ಲಿ ದೇವರು ಅದ್ಭುತ ಮಾಡಿದಂಥ ದೇವರು, ಅವನಿಗೆ ಪ್ರಾರ್ಥನೆ ಕೇಳಿದಂಥ ದೇವರು, ಆರೋಗ್ಯ ಕೊಟ್ಟಂತ ದೇವರು, ಕಷ್ಟದಿಂದ ಬಿಡಿಸಿದಂಥ ದೇವರು, ತಿರುಗಿ ತಲೆ ಎತ್ತುವಂತೆ ಮಾಡಿದಂಥ ದೇವರು, ಜನಗಳ ಮಧ್ಯದಲ್ಲಿ ಇನ್ನೂ 15 ವರ್ಷ ನೆಲೆಸಿದ ದೇವರು ನಿನ್ನನ್ನ, ನಮ್ಮನ್ನ, ಪ್ರತಿಯೊಬ್ಬರನ್ನ ಆತ ನಿಲ್ಲಿಸಲಿಕ್ಕೆ ಶಕ್ತನು. ನೀವು ಕಷ್ಟದಲ್ಲಿದ್ದೀರಾ, ಬಾಧೆಯಲ್ಲಿದ್ದೀರಾ, ನೋವಿನಲ್ಲಿದ್ದೀರಾ, ರೋಗದಲ್ಲಿದ್ದೀರಾ, ಹೇಳಕ್ಕಾಗಂತ ಬಾಧೆಗಳಲ್ಲಿ ನರಳುತ್ತಾ ಇದ್ದೀರಾ? ಹಾಗಾದ್ರೆ ಹಿಜ್ಕೀಯನು ಮಾಡಿದ ಹಾಗೆ ನಾವು ಇವತ್ತು ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥನೆ ಮಾಡೋದಾದ್ರೆ 100% ದೇವರು ಹಿಜ್ಕೀಯನಿಗೆ ಬಿಡುಗಡೆ ಕೊಟ್ಟ ದೇವರು ಇವತ್ತು ನನಗೆ ನಿಮಗೆ ಬಿಡುಗಡೆ ಕೊಡ್ತಾನೆ. ನಿಮಗೆ ಬಿಡುಗಡೆ ಬೇಕಾ? ಪ್ರಾರ್ಥನೆ ಮಾಡಿ ವೈಯಕ್ತಿಕವಾಗಿ. ಮತ್ತೊಬ್ಬರಿಗೆ ಹೇಳೋದಕ್ಕಿಂತ, ಸೇವಕರಿಗೋ, ವಿಶ್ವಾಸಿಗಳಿಗೋ, ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಹೇಳ್ಕೊಂಡು ಕುಂತ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅದನ್ನು ಬಿಟ್ಟು ಮೊದಲು ಬಾಧೆ ಪಡುವವನಿದ್ದಾನೆ ಅವನು ದೇವರನ್ನ ಪ್ರಾರ್ಥಿಸಲಿ ಎಂದು ಯಾಕೋಬನ ಪತ್ರಿಕೆಯಲ್ಲಿ ಹೇಳೋ ಪ್ರಕಾರವಾಗಿ ಇವತ್ತು ನಿಮ್ಮ ಬಾಧೆಗಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿ. ದೇವರು ಅದ್ಭುತ ನಿಮ್ಮ ಜೀವನದಲ್ಲಿ ಮಾಡ್ತಾನೆ, ನಿಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸ್ತಾನೆ. ಯೇಸು ಸ್ವಾಮಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ಕರ್ತನೆ ನಿಮಗೆ ಮಹಿಮೆ. ನಿನ್ನ ವಾಕ್ಯ ಹೀಗೆ ಹೇಳಿದೆ, ಬಾಧೆ ಪಡುವನಿದ್ದಾರೋ ದೇವರನ್ನ ಪ್ರಾರ್ಥಿಸಲಿ ಎಂಬುದಾಗಿ. ಇವತ್ತು ಯಾರೆಲ್ಲ ಈ ವಾಕ್ಯವನ್ನು ವೀಕ್ಷಿಸ್ತಾರೋ, ಈ ವಾಕ್ಯವನ್ನು ವೀಕ್ಷಿಸುವಂತ ಯಾರೆಲ್ಲ ಯಾವೆಲ್ಲ ಬಾಧೆಗಳಲ್ಲಿದ್ದಾರೋ, ನೀವರ ಪ್ರಾರ್ಥನೆಯನ್ನು ಕೇಳಿ ಆ ಬಾಧೆಗಳನ್ನು ಬಿಡಿಸಿರಿ. ಮಾತ್ರ ಅಲ್ಲ, ಅವರು ಸಾಕ್ಷಿಯಾಗಿ ನಿಲ್ಲುವಂತೆ ಹಿಜ್ಕೀಯನ ಆಶೀರ್ವದಿಸಿದ ಹಾಗೆ ನೀವು ಇವ್ರನ್ನ ಆಶೀರ್ವದಿಸಿದ ಪ್ರಾರ್ಥನೆ ಮಾಡ್ತೀನಿ. ಇವರು ಅನೇಕರ ಮುಂದೆ
ನಿನ್ನ ಮಾಡಿದ ಉಪಕಾರಗಳ ಸಾಕ್ಷಿಯಾಗಿ ಹೇಳುವಂತೆ ಸಾಕ್ಷಿ ನಿಲ್ಲುವಂತೆ ಕೃಪೆ ಮಾಡಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದಿ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವ್ರು ನಿಮ್ಮನ್ನ ಆಶೀರ್ವದಿಸಲಿ. ಆಮೇನ್.